ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನ ಮನೆಗೆ ಕಳಿಸಿ ಇಲ್ಲ ಸಲ್ಲದ ಕೆಸರಿನ ಚಾಟ ಮಾಡಿ ಅವರ ಒಂದು ತೇಜಾವಧ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇದಕ್ಕೂ ಜೆಡಿಎಸ್ ಸದನದ ಹೊರಗಡೆ ಎದುರಿಸುವಂತ ಶಕ್ತಿ ನಮ್ಗೆ ಇದೆ. ಅದನ್ನ ನಾವು ಕಾನೂನು ಮುಖಾಂತರ ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯಪಾಲರ ವಿಚಾರದಲ್ಲಿ ಎಲ್ಲಿ ಕೂಡ ರಾಜಕೀಯ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಇವತ್ತು ಕುಮಾರಣ್ಣವರು ಅವ್ರದ್ದು ಏನಿದೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ, ಅದು ಕಾನೂನಲ್ಲಿ ಏನಿದೆಯೋ ಅದನ್ನ ಹೋರಾಟ ಮಾಡ್ತೀವಿ. ಅದನ್ನು ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡು ಈ ತರ ಮಾಡಬೇಕು ಅನ್ನೋದನ್ನ ಒತ್ತಾಯ ಮಾಡಿ ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದ್ ಕಡೆ ಕುಮಾರಣ್ಣವರು ಕೇಂದ್ರ ಮಂತ್ರಿಯಾಗಿರತಕ್ಕಂಥದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಮಾಡುವಂತ ಜನಪರ ಕೆಲಸಗಳು ಅವ್ರಿಗೆ ಯೋಗ್ಯತೆ ಇದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಕಾರ್ಖಾನೆಗಳ ವಿಚಾರದಲ್ಲಿ ಸಾಕಷ್ಟು ಒಂದು ಅರ್ಜಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವ್ರು ಇಲ್ಲಿಂದ ವೈಜಾಗ್ ಇಂದ ಅಷ್ಟು ಜನ ಆಂಧ್ರದ ಸಂಸದರು, ಮುಖ್ಯಮಂತ್ರಿಗಳು, ಶಾಸಕರು ಎಲ್ಲ ಅವ್ರು ಬೆನ್ಬಿದ್ದು ಇವತ್ತು ಆ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಲೇವಡಿ ಮಾಡ್ತಾರೆ. ಇವತ್ತು ಈ ರಾಜ್ಯ ಸರ್ಕಾರ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೆ ಒಂದೇ ಒಂದು ಪತ್ರ ಬರೆದಿಲ್ಲ, ಒಂದು ಬಾರಿ ಒಂದು ಮೀಟಿಂಗ್ ಕರೆದಿಲ್ಲ. ಅಂತದ್ರಲ್ಲಿ ನಮ್ಮ ರಾಜ್ಯಕ್ಕೆ ಆಗುವಂತ ಅನ್ಯಾಯವನ್ನ ಇವತ್ತು ಇದ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಈ ವಿಚಾರವಾಗಿ ಶೇಡಿನ ರಾಜಕಾರಣ, ಷಡ್ಯಂತ್ರ, ಕುತಂತ್ರ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇರತಕ್ಕಂಥದನ್ನ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸುವಂತ ಸಮಯ ಬಹಳ ಹತ್ತಿರದಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ರಾಜ್ಯ ಸರ್ಕಾರ ಹಣಕಾಸಿನ ವಿಚಾರವಾಗಿ ಇವತ್ತು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗಿದೆ. ಹಣಕಾಸು ವಿಚಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅಂತ ಒಂದು ಮಂತ್ರಿಗಳು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಇದನ್ನ ಗ್ಯಾರಂಟಿನೇ ನಿಲ್ಲಿಸ್ಬಿಡಿ ಅಂತಾರೆ ಶಾಸಕರು. ಇದರಲ್ಲಿ ಗೊಂದಲ ಇದೆ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಗ್ಯಾರಂಟಿ ವಿಚಾರದಲ್ಲಿ ಅದು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಆ ವಿಚಾರವಾಗಿ ಸದನದಲ್ಲಿ ಶ್ವೇತ ಪತ್ರವನ್ನ ಹೊರಡಿಸಬೇಕು ಮುಖ್ಯಮಂತ್ರಿಗಳು. ಈ ವಿಚಾರದಲ್ಲಿ 3 ತಿಂಗಳು 4 ತಿಂಗಳಾದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರತಕ್ಕಂಥದನ್ನ ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಂಗೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದನ್ನ ಮುಂದಿನ ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.